ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ನಾನು ಕೂಡ ಚೆನ್ನಾಗಿದ್ದೀನಿ. ಇದು ಟ್ಯೂಸ್ಡೇ ವ್ಲಾಗ್ ಆಗಿರುತ್ತೆ. ಇವತ್ತು ಮಾರ್ನಿಂಗ್ ನಾನು 5 o'clock ಎದ್ದು ಮನೆ ಕೆಲಸ ಎಲ್ಲ ಮುಗಿಸಿ ಬಾಗಿಲಿಗೆ ಸ್ವಲ್ಪ ರಂಗೋಲಿ ಎಲ್ಲ ಬಿಡಬೇಕಿತ್ತು. ಸೊ ರಂಗೋಲಿ ಎಲ್ಲ ಬಿಟ್ಟು ಅದಾದಮೇಲೆ ನಾನು ಸ್ನಾನ ಮಾಡ್ಕೊಂಡು ಬಂದು ನೆಕ್ಸ್ಟ್ ಡೈರೆಕ್ಟಾಗಿ ರೆಡಿಯಾಗಿ ಆದಮೇಲೆ ಸ್ವಲ್ಪ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಬೇಕಿತ್ತು. ಇವತ್ತು ಟ್ಯೂಸ್ಡೇ ಅಲ್ವಾ, ಸೊ ನಾನು ಇವತ್ತೇ ದೇವ್ರ ಸಾಮಾನೆಲ್ಲ ತೊಳ್ಕೊತೀನಿ. ಅದರಿಂದ ದೇವ್ರ ಸಾಮಾನೆಲ್ಲ ತೆಗೆದು ಕಲಶ ಎಲ್ಲ ತೆಗೆದು ನೆಕ್ಸ್ಟ್ ನಾನು ದೇವ್ರ ಫೋಟೋಗಳನ್ನೆಲ್ಲ ತೆಗೆದು ಒರೆಸಿ ಅದಕ್ಕೆಲ್ಲ ಅರಿಶಿನ ಕುಂಕುಮ ಇಟ್ಟು ಫುಲ್ ಕ್ಲೀನ್ ಮಾಡಿಕೊಂಡೆ. ಎಲ್ಲ ಕ್ಲೀನ್ ಆದಮೇಲೆ ನಾನು ದೇವ್ರ ದೀಪನ ಹಚ್ಚಿದೆ. ದೇವ್ರ ದೀಪ ಹಚ್ಚಿ ಮುಗಿಸೋ ಅಷ್ಟರಲ್ಲಿ ನನ್ನ ಮಗಳು ಕೂಡ ಎದ್ಬಿಟ್ಟಿದ್ಲು. ಅವಳ ಜೊತೆನೂ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದೆ. ಅದಾದಮೇಲೆ ನಾನು ಡೈರೆಕ್ಟಾಗಿ ಕಿಚನ್ಗೆ ಬಂದೆ. ಇವತ್ತು ಟಿಫನ್ಗೆ ಸ್ವಲ್ಪ ವೆಜ್ ಫ್ರೈಡ್ ರೈಸ್ ಮಾಡೋಣ ಅಂತ ಅಂದ್ಕೊಂಡೆ ಆ ಸೆಕೆಂಡ್ಗೆ, ಬಿಕಾಸ್ ಸ್ವಲ್ಪ ಟಿಫನ್ ಮಾಡೋದು ಲೇಟ್ ಆಗಿಬಿಟ್ಟಿತ್ತು. ಸೊ ಪಟ ಅಂತ ಬೇಗ ವೆಜ್ ಫ್ರೈಡ್ ರೈಸ್ನ ಮುಗಿಸಿ ನಾನು, ನನ್ನ ಮಗಳು, ನನ್ನ ಹಸ್ಬೆಂಡ್ 3 ಜನನೂ ಕೂಡ ಟಿಫನ್ ಮಾಡಿ ನೆಕ್ಸ್ಟು ಸ್ವಲ್ಪ ಟಿ ವಿ ನೋಡೋಣ ಅಂತ ಕೂತ್ಕೊಂಡೆ. ಆ ಟೈಮಲ್ಲಿ ನನ್ನ ಮಗಳು ಕೂಡ ಚೇರ್ನ ಹಾಕ್ಕೊಂಡು ಕಾಲ ಮೇಲೆ ಕಾಲು ಹಾಕ್ಕೊಂಡು ಅದು ಇದು ಚೇಷ್ಟೆ ಮಾಡ್ತಾಯಿದ್ಲು. ಸೊ ನೋಡ್ಕೊಂಡು ಕೂತಿದ್ದೆ. ಅದಾದಮೇಲೆ ನನ್ನ ಮಗಳನ್ನ ಸ್ನಾನಕ್ಕೆ ಕರ್ಕೊಂಡು ಹೋದೆ. ಮತ್ತು ಅವಳಿಗೆ ಸ್ವಲ್ಪ ಅಲರ್ಜಿ ಥರ ಆಗಿತ್ತು. ಅವಳಿಗೆ ಸ್ವಲ್ಪ ರ್ಯಾಷಸ್ ಆಲ್ ಓವರ್ ದ ಬಾಡಿ ಆಗಿತ್ತು. ಅದಕ್ಕೆ ನಾವು ಹಾಸ್ಪಿಟಲ್ಗೆ ಹೋಗಿದ್ದು. ಅವರು ಬೆಳಗ್ಗೆ, ಮಧ್ಯಾಹ್ನ, ಸಾಯಂಕಾಲ 3 ಟೈಮ್ ಅವಳಿಗೆ ಸ್ನಾನ ಮಾಡಿಸಿ ಲೋಷನ್ ಹಚ್ಚಬೇಕು ಮತ್ತು ಒಂದು ಆಯಿಂಟ್ಮೆಂಟ್ ಕೊಟ್ಟಿದ್ದರು. ಸೊ ಅದಕ್ಕೋಸ್ಕರ ಅವಳಿಗೆ ಬೆಳಗ್ಗೆ ಸ್ನಾನ ಮಾಡಿಸ್ಕೊಂಡು ಕರ್ಕೊಂಡು ಬಂದೆ. ಆಯಿಂಟ್ಮೆಂಟ್ ಎಲ್ಲ ಹಚ್ಚಿ, ಲೋಷನ್ ಎಲ್ಲ ಹಚ್ಚಿ ಕ್ಲೀನಾಗಿ ಸ್ನಾನ ಮಾಡಿಸಿ ರೆಡಿ ಮಾಡಿದೆ. ಅದಾದಮೇಲೆ ಸ್ವಲ್ಪ ರೆಡಿ ಆದಮೇಲೆ ನೋಡಿ, ಕಾಲಲ್ಲಿ ಬೇಕಾದ್ರೆ ನೀವು ನೋಟಿಸ್ ಮಾಡ್ಬೋದು, ಅವಳಿಗೆ ಆಯಿಂಟ್ಮೆಂಟ್ ಕೂಡ ಇಟ್ಟಿದ್ದೀನಿ. ಅಲ್ಲೆಲ್ಲ ಕೆರ್ಕೊಂಡು ತುಂಬ ಗಾಯ ಮಾಡ್ಕೊಂಬಿಟ್ಟಿದ್ದಾಳೆ. ಅದಾದಮೇಲೆ ಅವಳಿಗೆ ಬಿಸಿ ನೀರು ಇದ್ದಿದ್ದರಿಂದ ಸ್ವಲ್ಪ ನಿದ್ದೆ ಬಂತು. ಅವಳು ಮಲ್ಕೊಂಬಿಟ್ಲು. ಅದಾದಮೇಲೆ ಒಂದು 5 ನಿಮಿಷನೂ ಆಗಲಿಲ್ಲ, ಅಷ್ಟರಲ್ಲಿ ಆಲ್ರೆಡಿ ಅವಳು ಎದ್ದೇ ಬಿಟ್ಲು. ಸೊ ಅವಳ ಜೊತೆ ಸ್ವಲ್ಪ ಆಟ ಆಡಿದೆ. ಒಂದು 1/2 hour ಅಥವಾ ಒಂದು 45 minutes ಆಟ ಆಡಿದೆ. ಅದಾದಮೇಲೆ ಮತ್ತೆ ನಾನು ವಾಷಿಂಗ್ ಮಿಷಿನ್ ಬಟ್ಟೆ ಹಾಕಬೇಕಿತ್ತು. ಅವಳನ್ನು ಕೂಡ ಆಚೆನೇ ಕೂರಿಸ್ಕೋಬೇಕಲ್ವ. ಸೊ ಅಲ್ಲೇ ಮಣೆ ಹಾಕ್ಕೊಟ್ಟಿದ್ದೆ, ಕೂತಿದ್ಲು. ಅದಾದಮೇಲೆ ನಾನು ವಾಷಿಂಗ್ ಮಿಷಿನ್ ಬಟ್ಟೆ ಹಾಕಿದ್ದೆ. ಸೊ ದಟ್ ಆಮೇಲೆ ಬಂದು ನಾನು ಅಡುಗೆ ಮಾಡೋಕ್ಕೆ ಶುರು ಮಾಡಿದೆ. ಮಧ್ಯಾಹ್ನ ಸಾಂಬಾರು ಮಾಡಬೇಕಿತ್ತಲ್ಲ, ಇವತ್ತಿನ ಸಾಂಬಾರು ನಾನು ಕಾಯಿ ಬಜ್ಜಿ ಮಾಡಿದೆ. ಅದಾದಮೇಲೆ ಫುಲ್ ಎಲ್ಲ ಕೆಲಸ ಮುಗಿಸ್ಕೋಬೇಕಿತ್ತು. ಸೊ ಪಾತ್ರೆ ಎಲ್ಲ ತೊಳೆದು ಅದನ್ನೆಲ್ಲ ಕೆಲಸ ಮಾಡಿದೆ. ನನ್ನ ಮಗಳು ಕೂಡ ಅಲ್ಲೇ ಇದ್ದಾಳೆ, ನೀವು ನೋಡ್ಬೋದು. ಅದಾದಮೇಲೆ ಅವಳಿಗೆ ಕೂಡ ಊಟ ಮಾಡಿಸ್ದೆ ಅಡುಗೆ ಆದಮೇಲೆ. ಅಷ್ಟರಲ್ಲಿ ವಾಷಿಂಗ್ ಮಿಷಿನ್ ಕೂಡ ಮುಗ್ದಿತ್ತು. ಅದಾದಮೇಲೆ ಬಟ್ಟೆ ನೆನ್ನೆ ಕೂಡ ಒಗ್ದಾಕಿದ್ದೆ. ಸೊ ದಟ್ ಅದು ಬಟ್ಟೆ ಎಲ್ಲ ಎತ್ಕೋಬೇಕಿತ್ತು. ಆ ಬಟ್ಟೆ ಎಲ್ಲ ಎತ್ಕೊಂಡು ನೆಕ್ಸ್ಟ್ ಮತ್ತೆ ಒಣಗಾಕ್ದೆ. ಬಟ್ಟೆ ಎಲ್ಲ ಒಣಗಾಕಿದ್ಮೇಲೆ ನನ್ನ ಮಗಳನ್ನ ಸ್ವಲ್ಪ ಅವಳಿಗೂ ಆಚೆ ಟೈಮ್ ಸ್ಪೆಂಡ್ ಮಾಡೋಣ ಅಂತ ಸ್ವಲ್ಪ ಇಲ್ಲೇ ನೈಬರವ್ರ ಮನೆಗೆ ಹೋಗಿದ್ದು. ಅವ್ರ ಮನೇಲಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದ್ದು. ನಮ್ಮ ಮನೇಲಾದರೆ ಜಾನು ಸ್ವಲ್ಪ ಎದ್ದು ಓಡಾಡೋದೇ ಕಮ್ಮಿ. ಬಟ್ ಅಲ್ಲಿ ಹೋದಾಗ ಫುಲ್ ಆ್ಯಕ್ಟಿವ್ ಆಗಿ ಅಲ್ಲಿ ಇಲ್ಲಿ ಓಡಾಡೋದು, ಅದನ್ನ ಎಳೆಯೋದು, ಅಂದರೆ ಅವಳು ಸ್ವಲ್ಪ ಹೊಸ್ದಾಗಿ ಕಾಣುತ್ತಲ್ವೆಲ್ಲ. ಸೊ ಎಲ್ಲ ಎಳೆಯೋದು ಅದು ಇದು ಮಾಡ್ತಾ ಇರ್ತಾಳೆ. ಸೊ ಅದಕ್ಕೋಸ್ಕರ ಅವಳು ಸ್ವಲ್ಪ ಆ್ಯಕ್ಟಿವ್ ಆಗಲಿ ಅಂತ ಸ್ವಲ್ಪ ಆಚೆ ಕರ್ಕೊಂಡೋಗಿದ್ದೆ. ಅದಾದಮೇಲೆ ಮತ್ತೆ ನಾನು ಮನೆಗೆ ಬಂದಮೇಲೆ ಮತ್ತೆ ಸಂಜೆ ಮುಖ ಕೈ ಕಾಲು ತೊಳ್ಕೊಂಡು ಪೂಜೆ ಮಾಡಿದೆ. ಪೂಜೆ ಆದಮೇಲೆ ಮತ್ತೆ ಜಾನು ಕೂಡ ಸ್ನಾನ ಮಾಡಿಸ್ಬೇಕಿತ್ತು. ಸ್ನಾನ ಮಾಡಿಸಿ ಮತ್ತೆ ಆ ಲೋಷನ್ ಹಾಕಿ ಅವ್ಳನ್ನ ಡ್ರೆಸ್ ಮಾಡಿದೆ. ಅಷ್ಟರಲ್ಲಿ ಅವಳಿಗಾಗಲೇ ನಿದ್ದೆ ಬಂದಿತ್ತು. ಸೊ ಮಲಗಿಸಿ ಸ್ವಲ್ಪ ಬಟ್ಟೆ ಎಲ್ಲ ಇದ್ವಲ್ಲ ಅದನ್ನೆಲ್ಲ ಮಡ್ಚ್ಕೊಂಡೆ. ಅಷ್ಟರಲ್ಲಿ ಅವಳು ಕೂಡ ಎದ್ದೇ ಬಿಟ್ಲು 1/2 hourಗೆ. ಅವಳು ಸ್ವಲ್ಪ ಹೀಗೆ ಮಲ್ಕೊಳ್ಳೋದು ತುಂಬ ಕಮ್ಮಿ, 5 ನಿಮಿಷಕ್ಕೂ ಮಲ್ಕೊಂಡಿದ ತಕ್ಷಣ ಎದ್ಬಿಡ್ತಾಳೆ. ನಮ್ಮ ಮನೆಯಲ್ಲಿ ಇದೇ ನನ್ನ ಫಸ್ಟ್ ಕ್ರಾಫ್ಟ್ ವರ್ಕ್ ಆಗಿತ್ತು. ಇದು ಪೇಪರಿಂದ ಮಾಡಿರೋದು. ನೆಕ್ಸ್ಟ್ ಅಲ್ಲಿ ಕಾಣಿಸ್ತಾ ಇರೋವಂಥದ್ದು ಚಿಟ್ಟೆ ಮತ್ತು ಆಗಲಿ ಈ ಬರ್ಡ್ಸ್ ಆಗಲಿ ಇದು ನಾನೇ ಮಾಡಿದ್ದೆ. ಇದು ನನ್ನ ಮಗಳಿಗೆ ಅಂತ ನಾನು ಶೂ ಕ್ರೋಶೆಟ್ ಮಾಡಿದ್ದೆ. ಇದು ಬಂದು ವಾಲ್ ಹ್ಯಾಂಗಿಂಗ್ ನಮ್ಮ ಮನೆಗೆ ಅಂತಲೇ ಮಾಡಿದ್ದು. ಇದು ಕೂಡ ಕೀ ಚೈನ್ ಆಗಿದೆ. ಇದು ಕೂಡ ಆಕ್ಟೋಪಸ್ ಕೀ ಚೈನ್ ಮಾಡೋಣ ಅಂತ ಮಾಡಿದೆ, ಬಟ್ ಆಕ್ಟೋಪಸ್ ಹಾಗೆ ಚೆನ್ನಾಗಿತ್ತು, ಸೊ ಹಾಗೆ ಬಿಟ್ಟೆ. ಜೆಲಿ ಫಿಶ್ ಅದು.
ಇದು ಬಂದು ಗ್ರೇಪ್ಸ್. ನನಗೆ ಪಿಂಕ್ ಮತ್ತು ಪರ್ಪಲಲ್ಲಿ ಪಿಂಕ್ ತುಂಬ ಇಷ್ಟ ಆಯಿತು. ಇದು ಒಂದು ಫ್ಲವರ್ ಈ ಪಂಚಾಗಿದೆ. ಅದಾದಮೇಲೆ ನಾವು ಸ್ವಲ್ಪ ನೈಟ್ಗೆ ಲೈಟಾಗಿ ತಿನ್ನಬೇಕು ಅಂತ ಅಂದ್ಕೊಂಡು ಸ್ವಲ್ಪ ಮ್ಯಾಗಿ ಮಾಡ್ಕೊಂಬಿಡೋಣ ಅಂತ ಮ್ಯಾಗಿ ಮಾಡಿಕೊಂಡು, ಮ್ಯಾಗಿ ಅಂದರೆ ನಾವು ಸ್ವಲ್ಪ ವೆಜಿಟೇಬಲ್ಸ್ ಎಲ್ಲ ಹಾಕಿ ಮಾಡ್ತೀವಿ. ಒಂದು ಬಾಣಲಿಯಲ್ಲಿ ಎಣ್ಣೆ ಹಾಕಿ ಹಸಿಮೆಣಸಿನ್ಕಾಯಿ ಹಾಕಬೇಕು. ನೆಕ್ಸ್ಟ್ ಅದಾದಮೇಲೆ ಹಸಿಮೆಣಸಿನ್ಕಾಯಿ ಫುಲ್ ಫ್ರೈ ಆದಮೇಲೆ ಆನಿಯನ್ ಹಾಕಬೇಕು. ಅದು ಫ್ರೈ ಆದಮೇಲೆ ಫಸ್ಟ್ ಬಟಾಣಿ ಹಾಕ್ತೀನಿ. ಬಟಾಣಿ ಫುಲ್ ಫ್ರೈ ಆದಮೇಲೆ ನಾನು ಕ್ಯಾರೆಟ್ ಮತ್ತು ಬೀನ್ಸ್ ಹಾಕ್ತೀನಿ. ಅದಾದಮೇಲೆ ಅದಕ್ಕೆಲ್ಲ ತರಕಾರಿಗೆಲ್ಲ ಸ್ವಲ್ಪ ಉಪ್ಪು ಹಾಕಿ ಸ್ವಲ್ಪ ಅದನ್ನು ಲಿಡ್ ಕ್ಲೋಸ್ ಮಾಡಿ ಬೇಯಲಿಕ್ಕೆ ಬಿಡಬೇಕು. ಅದು ಏನಾದರೂ ತಳ ಹಿಡಿತಿದೆ ಅಂತ ಅನಿಸಿದ್ರೆ ಮಾತ್ರ ನೀವು ಸ್ವಲ್ಪ ನೀರು ಆ್ಯಡ್ ಮಾಡ್ಕೊಳ್ಳಿ. ನನಗೆ ಆ ಥರ ಸ್ವಲ್ಪ ನನಗೆ ಅದು ತಳ ಹಿಡಿತಿದೆ ತರಕಾರಿ ಅನ್ನಿಸ್ತು. ಸ್ವಲ್ಪ ಒಂದು ಚಿಕ್ಕ ಗ್ಲಾಸಲ್ಲಿ ಒಂದು ಗ್ಲಾಸ್ ನೀರು ಹಾಕ್ಕೊಂಡೆ. ಅದಾದಮೇಲೆ ಆ ಲಿಡ್ನ ಕ್ಲೋಸ್ ಮಾಡಿ ಸ್ವಲ್ಪ ಹೊತ್ತು ಕೈ ಆಡಿದೆ. ಅದಾದಮೇಲೆ ಸ್ವಲ್ಪ ಲಿಡ್ ಕ್ಲೋಸ್ ಮಾಡಿ ಬೇಯಲಿಕ್ಕೆ ಬಿಟ್ಟೆ. ಅದಾದಮೇಲೆ ಅದು ಬೆಂದಮೇಲೆ ಅದು ಮ್ಯಾಗಿಯಲ್ಲಿ ಕೊಟ್ಟಿರ್ತಾರಲ್ಲ ಪೌಡರ್, ಆ ಪೌಡರ್ ಹಾಕಿ ಸ್ವಲ್ಪ ಹಾಗೆ ರೋಸ್ಟ್ ಮಾಡ್ತೀನಿ. 1 ಮಿನಿಟ್ ಸ್ವಲ್ಪ ಹಾಗೆ ಫ್ರೈ ಮಾಡ್ತೀನಿ, ನೀರು ಹಾಕಲ್ಲ. ಅದು 1 ಮಿನಿಟ್ ಫ್ರೈ ಮಾಡಿದ್ಮೇಲೆ ಸ್ವಲ್ಪ ನಮಗೆ ಮ್ಯಾಗಿ ಮುಳುಗೋಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ಮಾತ್ರ ನೀರು ಹಾಕ್ಕೋಬೇಕು. ನೀರು ಹಾಕ್ಕೊಂಡು ಅದನ್ನು ಚೆನ್ನಾಗಿ ಕುದಿಸ್ಬೇಕು. ಅದು ಕುದಿಯೋವರೆಗೂ ವೆಯ್ಟ್ ಮಾಡಬೇಕು. ಅದಕ್ಕೂ ಮುಂಚೆನೇ ಮ್ಯಾಗಿ ಹಾಕೋದು ಬೇಡ. ಅದು ಕುದ್ದ ಮೇಲೆ ನಾನು ಸ್ವಲ್ಪ ಮ್ಯಾಗಿ ಆ್ಯಡ್ ಮಾಡಿಕೊಂಡೆ. ಮ್ಯಾಗಿ ಆ್ಯಡ್ ಮಾಡ್ಕೊಂಡ್ಮೇಲೂ ಅಷ್ಟೇ ಲಿಡ್ ಕ್ಲೋಸ್ ಮಾಡಿ ಒಂದು 5 ಮಿನಿಟ್ಸ್ ಹಾಗೆ ಬಿಟ್ಬಿಡ್ತೀನಿ. ನಾನು ಪದೇ ಪದೇ ಕೈ ಆಡಲ್ಲ. ಅದಾದಮೇಲೆ ನೋಡಿ ಮ್ಯಾಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಆಮೇಲೆ ತಿನ್ನೋಕ್ಕೂ ಕೂಡ ತುಂಬ ಚೆನ್ನಾಗಿತ್ತು. ಬೇಕಾದರೆ ನೀವು ಟ್ರೈ ಮಾಡಿ. ಯಾವುದೇ ಥರ ಗರಂ ಮಸಾಲ ಆಗಲಿ ಧನಿಯಾ ಪುಡಿ ಆಗಲಿ ಯಾವುದು ಬೇಡ, ಇದೇ ಥರ ತುಂಬ ಚೆನ್ನಾಗಿರುತ್ತೆ. ಇದಾದಮೇಲೆ ಸ್ವಲ್ಪ ಹ್ಯಾಂಡ್ಫುಲ್ ಆಫ್ ಕೊರಿಯಂಡರ್ ಅಂದರೆ ಕೊತ್ತಂಬರಿ ಸೊಪ್ಪು ಹಾಕಿದ್ಮೇಲೆ ನನ್ನ ಹಸ್ಬೆಂಡ್ ಇವತ್ತು ಸ್ವಲ್ಪ ಗೋಬಿ ಮಂಚೂರಿ ಕೂಡ ತಂದಿದ್ರು. ಮ್ಯಾಗಿ ಜೊತೆ ಗೋಬಿ ಮಂಚೂರಿ 2 ತಿಂದ್ಕೊಂಡು ಇವತ್ತಿನ ಊಟ ಮುಗಿಸ್ತು. ಇದಾದಮೇಲೆ ನನ್ನ ಮಗಳು ಕೂಡ ಅವಳಿಗೆ ತಿನ್ಸೋಕೆ ಹೋಗ್ತಿದ್ರು. ಅವಳೇ ತಿನ್ನೋ ಥರ ಇದು ಮಾಡ್ತಾಯಿದ್ಲು. ಅವಳಿಗೆ ಹಾಕ್ಕೊಟ್ಟಿದ್ದೆ. ಅವಳು ಕೂಡ ಮ್ಯಾಗಿ ಚೆನ್ನಾಗಿ ತಿಂದಳು. ಇವತ್ತಿನ ನನ್ನ ಬ್ಲಾಗ್ ಇಷ್ಟೇ. ಈ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್.